ಹಾಯ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವುದೇ ಸಾಸುಗಳು ಟೊಮೆಟೊ ಸಾಸ್ ಆಗಲಿ ಚಿಲ್ಲಿ ಸಾಸ್ ಆಗಲಿ ಸೋಯಾ ಸಾಸ್ ಆಗಲಿ ಯಾವುದೇ ಸಾಸ್ಗಳಿಲ್ದಲೆ ಹಾಗೆ ಮನೇಲಿ ಇರೋವಂಥ ಪದಾರ್ಥಗಳನ್ನು ಬಳಸ್ಬಿಟ್ಟು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪಲಾವ್ ಎಲೆ ಒಂದು ಚಕ್ರ ಮೊಗ್ಗು ಫ್ಲೇವರ್ಗೋಸ್ಕರ ಹಾಕೊಬೋದು, ಇದ್ರೆ ಹಾಕೊಬೋದು, ಇಲ್ಲಾಂದರೆ ಬೇಡ. ಅದು ಹಾಕ್ಕೊಂಡು ಪಲಾವ್ ಎಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ, ಅದು ಕೂಡ ಅಷ್ಟೇ ಸ್ವಲ್ಪ ನೀವು ಜಬ್ಬಿಟ್ಟು ಕೂಡ ಹಾಕ್ಕೊಬೋದು. ಇದನ್ನು ಸ್ವಲ್ಪ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿದೆಲ್ಲ ಏನಿದೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ರಿ. ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೂ ಚೆನ್ನಾಗಿರ್ತೈತೆ. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ರಿ. ಇದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು. ನೀವು ಬೇಕಿದ್ರೆ ಒಂದು ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊತಲ್ಲ, ಬರೀ ಇದಿಷ್ಟನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಒಂದು ಕಾಲು ಭಾಗ ಕ್ಯಾರೆಟು ಬೀನ್ಸು ಫ್ರೈ ಆದಮೇಲೆ ಕೋಸು ಹಾಕ್ಕೊಬೇಕು. ಕೋಸು ಒಟ್ಟಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ತರಕಾರಿ ಜೊತೆಗೆ ಕೋಸು ತುಂಬ ಬೆಂದು ಹೋಗ್ಬಿಡ್ತಿತ್ತು. ಅದು ಕೋಸು ತುಂಬ ಬೆಂದೋದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಹಾಗಾಗಿ ಸ್ವಲ್ಪ ಕ್ಯಾರೆಟು ಬೀನ್ಸು ಫ್ರೈ ಆದಮೇಲೆ ಆಮೇಲೆ ಕೋಸು ಹಾಕ್ಕೊಬೇಕು. ತುಂಬ ಫ್ರೈ ಆಗಿದ್ದರೆ ಸ್ವಲ್ಪ ಗರಂ ಅನ್ನೋ ಥರನೇ ಇರಬೇಕು, ಆಗಿದ್ದರೆ ಚೆನ್ನಾಗಿ. ಇದು ಒಂದು ಇನ್ನೊಂದು ಥರದ ಪಲಾವ್ ಎಲೆ. ಇದಂತೂ ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದನ್ನು ನಾನು ಒಂದು 2 ಎಲೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀವು ಇದ್ದರೆ ಹಾಕ್ಕೊಬೋದು. ಮೊದಲೇ ಥರದ ಎಲೆ ತೋರಿಸಿಲ್ಲ, ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಸ್ವಲ್ಪ ಮೆಣಸು ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟಿಗೋಸ್ಕರ. ಹಾಗೆ ನಿಮಗೆ ಪುಡಿ ಇಲ್ಲ ಅಂದರೆ ಏನು ಮಾಡ್ತೀರಾ, ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕಾದ್ರೆ ಜಾರಲ್ಲಿ ಮೆಣಸು ಕಾಳು ಸೇರಿಸ್ಕೊಂಡು ರುಬ್ಕೊಂಡ್ರೂ ಆಗುತ್ತೆ. ಮೆಣಸನ್ನಷ್ಟೇ ಹಾಕ್ಲೇಬೇಕು ಅಂತ ಏನಿಲ್ಲ, ಅದು ಆಪ್ಷನಲ್, ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ ಹಾಗೆ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರ್ತೈತೆ. ಈಗ ಇದು ಇಷ್ಟು ತರಕಾರಿನೂ ತುಂಬ ಬೇಯಬಾರ್ದು, ಏನಂದರೂ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ. ತುಂಬ ಬೆಂದರೆ ತರಕಾರಿ ಎಲ್ಲ ಮೆತ್ತಗಿರುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಲ್ಲ. ಹಂಗಾಗಿ ಸ್ವಲ್ಪ 3/4% ಮಾತ್ರ ತರಕಾರಿ ಬೇಯಿಸ್ಕೊಬೇಕು. ಇವಾಗ ಏನು ಮಾಡಿಟ್ಕೊಂಡಿರೋ ಅನ್ನ ಇದೆಯಲ್ಲ, ತಣ್ಣಗಾದ್ಮೇಲೆ ಅನ್ನನೂ ಕೂಡ ಸೇರಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು. ನೋಡಿರಿ, ಯಾವುದೇ ಸಾಸ್ಗಳಿಲ್ದಲೆ ಮನೇಲಿರೋ ಪದಾರ್ಥಗಳಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಂಬಂದಿದ್ದು ನೋಡಿದ್ರಲ್ವ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.